ಗೀತ ಗೋವಿಂದಂ ಡಬಲ್ ಸಂಪ್ರದಾಯದಲ್ಲಿ ಕಲ್ಯಾಣ ವಿವಾಹ ಬಂಧನದ ಮೂಲಕ ಒಂದಾದ ರಶ್ಮಿಕಾ ವಿಜಯ್ ಜೋಡಿ. ಗೀತ ಗೋವಿಂದಂ ಡಬಲ್ ಸಂಪ್ರದಾಯದಲ್ಲಿ ಕಲ್ಯಾಣ ಮಹೋತ್ಸವ ನಡೆದಿದೆ. ವಿವಾಹ ಬಂಧನದ ಮೂಲಕ ಒಂದಾದ ರಶ್ಮಿಕಾ ವಿಜಯ್ ಜೋಡಿ ಬೆಳಿಗ್ಗೆ 10:10ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಒಂದು ಕಲ್ಯಾಣವಾಯಿತು. ತದನಂತರ ಮತ್ತೊಂದು ಸಂಪ್ರದಾಯದಂತೆ ಕೂಡ ಈಗ ರಶ್ಮಿಕಾ ಮಂದಣ್ಣ ಕೊರಳಿಗೆ ತಾಳಿ ಕಟ್ಟಿದ ದೇವರಕೊಂಡ. ಬೆಳಿಗ್ಗೆ ತೆಲಂಗಾಣ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ವಿರೋಶ್ ಜೋಡಿಯ ಮದುವೆಯಾಯಿತು. ಸಂಜೆ ಈಗ 4:30 ಶುಭ ಲಗ್ನದಲ್ಲಿ ಕೊಡವ ಸಂಪ್ರದಾಯದಂತಾಗಿದೆ ಕಲ್ಯಾಣ. ರಶ್ಮಿಕಾ ಕುಟುಂಬದ ಮೂಲಗಳನ್ನ ಗೌರವಿಸಿ ರಾಜಸ್ಥಾನದಲ್ಲಿ ಮದುವೆ ಆಗ್ತಿದೆ. ನೂತನ ವಧೂವರರನ್ನ ಹರಿಸಿದಂತಹ ಅಂಬಾನಿ ಸೇರಿ ಇತರ ಗಣ್ಯರು ಕೊಡವ ಸಂಪ್ರದಾಯದಂತೆ ಮದುವೆ ನೋಡಿ ಉತ್ತರದವರಿಗೆ ಅಚ್ಚರಿ ಆಗಿದೆ. ಪುರೋಹಿತರಿರಲ್ಲ, ಅಗ್ನಿ ಸಾಕ್ಷಿಯೂ ಇರಲ್ಲ, ಯಾವ ವಾದನಗಳು ಅಲ್ಲಿ ಕೇಳಿ ಬರೋದಿಲ್ಲ. ಬಹಳ ವಿಶಿಷ್ಟವಾದಂತಹ ಕೊಡವ ಸಂಪ್ರದಾಯದ ಮದುವೆಯಾಗಿದೆ. ವಿವಾಹ ಬಂಧನದಲ್ಲಿ ಜೋಡಿಯಾಗಿದ್ದಾರೆ ರಶ್ಮಿಕಾ ವಿಜಯ್. ಬೆಳಿಗ್ಗೆ 10:10ಕ್ಕೆ ಶುಭ ಲಗ್ನದಲ್ಲಿ ಇವತ್ತು ಕಲ್ಯಾಣ ಮಹೋತ್ಸವ ನೆರವೇರಿದೆ. ಬೆಳಿಗ್ಗೆ ತೆಲಂಗಾಣ ಸಂಪ್ರದಾಯದಂತೆ ವಿವಾಹ ಮಹೋತ್ಸವವನ್ನ ತಾಳಿ ಕಟ್ಟುವ ಮೂಲಕ ಕಲ್ಯಾಣ ನಡೆದಿದೆ. ಈಗ ಸಂಜೆ 4:30ಕ್ಕೆ ಸಲ್ಲಂದಿರುವಂತಹ ಈ ಶುಭ ಲಗ್ನದಲ್ಲಿ ಕೊಡವ ಸಂಪ್ರದಾಯದಂತೆ ಕಲ್ಯಾಣ ಮಹೋತ್ಸವವಾಗಿದೆ. ರಶ್ಮಿಕಾ ಕುಟುಂಬದ ಮೂಲಗಳನ್ನ ಗೌರವಿಸಿ ಎರಡೂ ಸಂಪ್ರದಾಯದಂತೆ ಕಲ್ಯಾಣವನ್ನ ನಡೆಸಿಕೊಡ್ಲಾಗಿದೆ. ಕೊಡವು ಸಂಪ್ರದಾಯ, ಅಲ್ಲಿನ ವಿಭಿನ್ನ ಆಚಾರ ವಿಚಾರಗಳು, ಅಲ್ಲಿನ ರೀತಿ ರಿವಾಜುಗಳು, ಈ ಎಲ್ಲ ಕಾರಣಗಳಿಗೂ ಕೂಡ ಅದನ್ನ ಗೌರವಿಸಿ ಮಂಗಳ ಅಂತ ಕರೀತಾರೆ ವಿವಾಹ ಮಹೋತ್ಸವವನ್ನ ಕೊಡಗಿನಲ್ಲಿ. ಅಲ್ಲಿ ಬ್ರಾಹ್ಮಣರಿರೋದಿಲ್ಲ, ಹೋಮಕುಂಡ ಇರೋದಿಲ್ಲ, ಅಗ್ನಿ ಸಾಕ್ಷಿ ಇರೋದಿಲ್ಲ. ಆದರೆ ಒಂದು ರೀತಿಯಾದ ಅವರದ್ದೇ ಆದ ವಿಭಿನ್ನ ವಿಚಾರಗಳು, ವಿಭಿನ್ನ ಆಚಾರಗಳನ್ನ ಒಳಗೊಂಡಂಥ ಮದುವೆ. ಈ ಮಂಗಳ ಮಹೋತ್ಸವವು ಪ್ರಕೃತಿ ಸಾಕ್ಷಿಯಾಗಿ ನಡೆಯುತ್ತೆ. ಕೊಡವರು ಅದನ್ನ ಗೌರವಿಸ್ತಾರೆ. ವಿಶೇಷ ವಸ್ತ್ರವಿರುತ್ತೆ, ಅದನ್ನ ವಿಜಯ್ ದೇವರಕೊಂಡ ಧರಿಸ್ತಾರೆ. ಕುಪ್ಯ ಅಂತ ಕರೀತಾರೆ ಅದನ್ನ, ಕಪ್ಪು ಕೋಟ್ ಇರುತ್ತೆ ಅದನ್ನ ಧರಿಸ್ತಾರೆ. ಅದರ ಮೇಲೆ ಸೊಂಟಕ್ಕೆ ಕಟ್ಟುವಂತಹ ಬಿಳಿ ಪಟ್ಟಿ ಚೆಲೆ ಅಂತ ಕರೀತಾರೆ. ಜೊತೆಗೆ ಪೀಚೆ ಕತ್ತಿ, ಸಣ್ಣದೊಂದು ಕತ್ತಿಯನ್ನ ಹಿಡಿದುಕೊಂಡಿರ್ತಾರೆ ವರ. ಈ ರೀತಿಯಾಗಿ ವಸ್ತ್ರವನ್ನ ಧರಿಸಿರ್ತಾರೆ. ಹಿಂದೆ ಕುಚ್ಚು ಬರುವ ರೀತಿಯಲ್ಲಿ ಕೊಡವ ಸಂಪ್ರದಾಯದಂತೆ ಹೆಣ್ಣು ಮಗಳು ಸೀರೆಯನ್ನ ಉಟ್ಕೊಳ್ಬೇಕು ವಧು. ಕೊಡವ ಸಂಪ್ರದಾಯದ ವಿಶಿಷ್ಟವಾದಂತಹ ಸೀರೆ ಅದು. ಆ ರೀತಿ ರಶ್ಮಿಕಾ ಮಿಂಚಿದ್ದಾರೆ. ಏನು ವರನ ಪರಾಕ್ರಮ, ಎದುರಾಗುವಂತಹ ಅಡ್ಡಿ ಆತಂಕಗಳನ್ನ ಎಲ್ಲ ದೂರ ಮಾಡ್ಲಿ ಕಾರ್ಯಕ್ರಮದಲ್ಲಿ ಅನ್ನೋ ಕಾರಣಕ್ಕೆ ಮದುವೆ ಮಂಟಪದಲ್ಲಿ ಬಾಳೆಯನ್ನ ಕಡಿತಾರೆ. ವಧುವಿಗೆ ಮಡಲಕ್ಕಿಯ ಬದಲು ನಾಣ್ಯಗಳನ್ನ ತುಂಬಿ ಚೀಲವನ್ನ ಹಸ್ತಾಂತರಿಸ್ತಾರೆ. ಕೊಡವರ ಸಂಪ್ರದಾಯವೇ ವಿಶಿಷ್ಟವಾದಂಥದ್ದು. ಹಾಗೂ ಕೊಡಗಿನ ರೀತಿ ರಿವಾಜುಗಳು, ಅಲ್ಲಿನ ಭಾಷೆ, ಅಲ್ಲಿನ ಊಟ ಪದ್ಧತಿ, ಆಚಾರ ವಿಚಾರ ಎಲ್ಲವೂ ಕೂಡ ಅತ್ಯಂತ ವಿಶಿಷ್ಟ. ಹಾಗೆಯೇ ಈಗ ಇಲ್ಲಿ ನಡೀತಿರುವಂತಹ ಮದುವೆಯಲ್ಲಿಯೂ ಕೂಡ ಅದ್ಧೂರಿಯಾದ ಮದುವೆಯಲ್ಲೂ ಈ ಕರ್ನಾಟಕದ ಕೊಡಗೇನಿದೆಯಲ್ಲ, ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಯಾಕೆಂದ್ರೆ ಅಲ್ಲಿನ ಸಂಪ್ರದಾಯಗಳು, ಆಚಾರ ವಿಚಾರಗಳು ಕರ್ನಾಟಕದ ಬಹುಪಾಲು ಆಚಾರಿಗಳಿಗೆ ಹೊಂದಿಕೆ ಆಗದೆ ಇದ್ರೂ ಕೂಡ ಅಲ್ಲಿನದೊಂದು ವಿಭಿನ್ನ ಆಚರಣೆ, ವಿಶಿಷ್ಟ ಆಚರಣೆಗಳು, ಅವರು ವಸ್ತ್ರವನ್ನು ಧರಿಸಿಕೊಳ್ಳುವಂತಹ ರೀತಿ, ಗಂಡಸರಾಗಿರ್ಬೋದು ಅಥವಾ ಹೆಣ್ಣು ಮಗಳಾಗಿರ್ಬೋದು, ಮದುವೆ ಸಂದರ್ಭದಲ್ಲಂತೂ ಇನ್ನೂ ಅದ್ಧೂರಿಯಾಗಿ ಕೊಡವ ಸಂಪ್ರದಾಯದಲ್ಲಿ ಆಚರಣೆಗಳು ನಡೆಯುತ್ತೆ. ಕುಪ್ಯವನ್ನು ಧರಿಸ್ತಾರೆ ಗಂಡಸರು, ಜೊತೆಗೆ ಚಲೆ ಅಂತ ಕರೀತಾರೆ. ಸೊಂಟಕ್ಕೆ ಬಿಳಿ ಪಟ್ಟಿಯನ್ನ ಕಟ್ಕೊಂಡಿರ್ತಾರೆ ಮತ್ತು ಒಂದು ಸಣ್ಣ ಕತ್ತಿಯನ್ನ ಹಿಡ್ಕೊಂಡಿರ್ತಾರೆ. ಇದು ಮುಂದೆ ಬರುವಂತಹ ಅಡ್ಡಿ ಆತಂಕಗಳನ್ನ ಏನೇ ಇದ್ರೂ ಕೂಡ ನಾವು ನಿಭಾಯಿಸ್ತೀವಿ, ವೀರತೆಯನ್ನ ಸಾರುವಂತಹ ಸಂಕೇತವಾಗಿರುತ್ತೆ ಆ ಇಡೀ ವಸ್ತ್ರ. ಕೊಡವರು ವೀರರು ಅಂತಲೇ ಪ್ರಸಿದ್ಧಿ. ಆ ರೀತಿಯಾಗಿ ಕೊಡವ ಸಂಪ್ರದಾಯದಲ್ಲಿ ಮಧುಮಗನಿಗೆ ಉಡುಗೆಯನ್ನ ತೊಡಿಸಲಾಗ್ತದೆ. ಜೊತೆಗೆ ಕೊಡವ ಸಂಪ್ರದಾಯದ ಸೀರೆ ಏನಿದೆ ಕರ್ನಾಟಕದಲ್ಲಿ ಅದು ಸುಪ್ರಸಿದ್ಧ. ಹಾಗೆಯೇ ಕೊಡವ ಸಂಪ್ರದಾಯದಲ್ಲಿ ಹಿಂದೆ ಕುಚ್ಚು ಬರುವಂತಹ ರೀತಿಯಲ್ಲಿ ಆ ರೀತಿಯ ಸೀರೆಯನ್ನ ಉಡಿಸಲಾಗ್ತದೆ. ಆ ರೀತಿಯಾಗಿ ಕೊಡವ ಸಂಪ್ರದಾಯದ ವಿಶಿಷ್ಟ ಸೀರೆಯನ್ನ ಉಟ್ಕೊಂಡು ಇವತ್ತು ರಶ್ಮಿಕಾ ಮಿಂಚ್ತಿದ್ದಾರೆ. ಜೊತೆಗೆ ಕೊಡವ ಸಂಪ್ರದಾಯದ ವರನ ಒಂದು ವಸ್ತ್ರ ಇದೆಯಲ್ಲ, ಅದ್ಭುತವಾದಂತಹ ಕಪ್ಪು ಕೋಟನ್ನ ಧರಿಸಿ ಒಂದು ಕತ್ತಿಯನ್ನ ಹಿಡಿದುಕೊಂಡಿರುವಂತಹ ವಸ್ತ್ರ, ಅದನ್ನ ಇವತ್ತು ವಿಜಯ್ ದೇವರಕೊಂಡ ಧರಿಸಿ ಸಂಜೆ ಸಂದಿರುವಂತಹ ಈಗಾಗಲೇ 4:30ಕ್ಕೆ ಆ ಶುಭ ಲಗ್ನದ ಮುಹೂರ್ತವಿತ್ತು. ಆ ಮುಹೂರ್ತದಲ್ಲಿ ಈಗ ಇಬ್ಬರು ಕೂಡ ಕೊಡವ ಸಂಪ್ರದಾಯದಂತೆ ಜೋಡಿಯಾಗಿರುವಂಥದ್ದು.
ನವ ವಧುವರರಿಬ್ಬರೂ ಕೂಡ ಕೊಡವ ಸಂಪ್ರದಾಯವನ್ನ ಗೌರವಿಸಿ ಅಲ್ಲಿನ ಆಚಾರ ವಿಚಾರ ಜೊತೆಗೆ ಅಲ್ಲಿ ಮುಂದೆ ಅಡ್ಡಿ ಆತಂಕಗಳು ಬರಬಾರದು ಅಂತ ಬಾಳೆಯನ್ನು ಕಟ್ ಮಾಡುವಂತಹ ಸಂಪ್ರದಾಯವಿದೆ, ಅದನ್ನು ಕೂಡ ನೆರವೇರಿಸಿಕೊಂಡು ಈಗ ಮದುವೆಯಾಗಿರುವಂಥದ್ದು. ಒಟ್ಟಾರೆ ತೆಲಂಗಾಣದ ಹಿಂದೂ ಸಂಪ್ರದಾಯ ಅದರ ಅನುಸಾರವಾಗಿ ತಾಳಿಯನ್ನ ಕಟ್ಟಿ ಮದುವೆಯಾದ್ರೆ ಇಲ್ಲಿ ಬ್ರಾಹ್ಮಣರೂ ಇಲ್ಲದೆ ಪುರೋಹಿತರೂ ಇಲ್ಲದೆ ಯಾವ ವಾದನಗಳ ಅಬ್ಬರವೂ ಇಲ್ಲದೆ ಕೊಡವ ಆಚಾರ ವಿಚಾರ ಸಂಪ್ರದಾಯಗಳು ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಸಂಜೆಯೂ ಕೂಡ ಈ ಜೋಡಿ ವಿವಾಹವಾಗಿದ್ದಾರೆ.